ಪ್ರೈಸ್ ಹೈಕ್ ನ ಕೆಲವೊಂದಷ್ಟು ದೇಶಗಳ ಸ್ಟಾಟಿಸ್ಟಿಕ್ಸ್ ನನ್ನ ಹತ್ರ ಇರೋದು. ಚೀನಾದಲ್ಲಿ ಯುದ್ಧ ಪ್ರಾರಂಭ ಆದ್ಮೇಲೆ ಸರ್ 10.45 ಕಳೆದ 4 ವರ್ಷದಲ್ಲಿ ಚೀನಾದಲ್ಲಾಗಿರುವ ಇಂಧನ ಬೆಲೆ ಏರಿಕೆಯ ಹೈಯೆಸ್ಟ್ 10.45%. ಜರ್ಮನಿಯಲ್ಲಿ 13.3%, ಕೆನಡಾದಲ್ಲಿ 28.36%, ಆಸ್ಟ್ರೇಲಿಯಾದಲ್ಲಿ ಸರ್ 18.23%, ಜಪಾನ್ ಹಾಗೆ ನ್ಯೂಜಿಲೆಂಡ್ ನಲ್ಲಿ ಎಮರ್ಜೆನ್ಸಿಗೆ ಅಂತ ಇಟ್ಕೊಂಡಿದ್ದ ಆಯಿಲ್ ಸ್ಟಾಕ್ ಅನ್ನ ರಿಲೀಸ್ ಮಾಡಿದ್ದಾರೆ. ಭಾರತ ಇನ್ನೂ ಕೂಡ ತನ್ನ ಎಮರ್ಜೆನ್ಸಿ ಸ್ಟೋರೇಜ್ಗೆ ಕೈ ಹಾಕಿಲ್ಲ. ಹಾಗಾದ್ರೆ ಪ್ರೊಟೆಸ್ಟ್ ಯಾಕೆ? ಪ್ರಪಂಚದಲ್ಲಿ ಎಲ್ಲಾ ಕಡೆ ಆಗ್ತಾ ಇರೋದು ಕಡಿಮೆ ಪ್ರಮಾಣದಲ್ಲಿ ಭಾರತದಲ್ಲಿ ಆಗ್ತಾ ಇರುವಾಗ್ಲೂ ಕೂಡ ಕಾಂಗ್ರೆಸ್ ತನ್ನ ಪ್ರಾಪಗಾಂಡವನ್ನ ಸೆಟ್ ಮಾಡ್ಲಿಕ್ಕೆ, ತನ್ನ ಅಜೆಂಡಾವನ್ನ ಸೆಟ್ ಮಾಡ್ಲಿಕ್ಕೆ ಸರ್ಕಾರದ ವಿರುದ್ಧ ಪ್ರೊಟೆಸ್ಟ್ ಮಾಡ್ತಾ ಇದೆಯಾ? ಕೊಟ್ಟ ಮಾತಿನಂತೆ ನಡ್ಕೊಂಡಿದೀವಿ. ನೀವು ಒಳ್ಳೆಯ ಡಿಫೆನ್ಸ್ ಇದೀರಿ ಪ್ರೈಮ್ ಮಿನಿಸ್ಟರ್ಗೆ, ಧನ್ಯವಾದಗಳು. ನನ್ನ ದೇಶಕ್ಕೆ ಡಿಫೆನ್ಸ್ ದೇಶಕ್ಕಲ್ಲ, ಇದು ದೇಶದ ಪ್ರಶ್ನೆ ಅಲ್ಲ. ಇದು ಭಾರತ ದೇಶದ ಪರವಾಗಿ ನಾನು ಕೊಟ್ಟ ಸ್ಟ್ಯಾಟಿಸ್ಟಿಕ್ಸ್ ಬೇರೆ ದೇಶದ್ದು, ನಾನು ಕೊಟ್ಟ ಸ್ಟ್ಯಾಟಿಸ್ಟಿಕ್ಸ್ ನಮ್ಮ ದೇಶದ್ದಲ್ಲ. ನನ್ನ ಹೇಳಿಕೆಯಲ್ಲಿ ತಪ್ಪಿದ್ರೆ ಕರೆಕ್ಟ್ ಮಾಡಿ ಹೇಳಿ ಅಂತ ನಾನು ಪ್ರಶ್ನೆ ಶುರು ಮಾಡುವಾಗಲೇ ನನ್ನ ಹೋಮ್ವರ್ಕ್ ನಲ್ಲಿ ತಪ್ಪಿದ್ರೆ ಕರೆಕ್ಟ್ ಮಾಡಿ ಅಂತ ಹೇಳ್ತಾ ನಾನು ಹೇಳಿದ್ದೀನಿ. ಕರೆಕ್ಟ್ ಇದೆ, ನೀವು ಹೇಳಿದ ಕರೆಕ್ಟ್ ಇದೆ. ಥ್ಯಾಂಕ್ ಯು. ಚೈನಾದಲ್ಲಿ ಬೆಲೆ ಏರಿಕೆ ಆಗಿದೆ. ಥ್ಯಾಂಕ್ ಯು. ಚೈನಾದವರು ಜನರನ್ನು ಲೂಟಿ ಮಾಡಿ ಜಬ್ ತುಂಬಿಸ್ಕೋಬೇಕಂತಿದ್ದಾರೆ, ಅಲ್ಲಿ ಬೆಲೆ ಏರಿಕೆ ಆಗಿದೆ. ನೀವೇನ್ ಮಾಡ್ಬೇಕಂತಿದ್ರಿ? ಜರ್ಮನಿ, ಆಸ್ಟ್ರೇಲಿಯಾ, ಕೆನಡಾ ಎಲ್ಲರೂ ಲೂಟಿ ಮಾಡ್ತಿದ್ದಾರೆ. ಐ ಅಗ್ರಿ. ಯಾಕಂದ್ರೆ ಅಲ್ಲೆಲ್ಲೂ ವಿಶ್ವಗುರು ಇಲ್ಲ, ಅಲ್ಲೆಲ್ಲೂ ವಿಶ್ವಗುರು ಇಲ್ಲ, ಅಲ್ಲೆಲ್ಲೂ ಜನಗಳಿಗೆ ಸಹಾಯ ಮಾಡೋ ನಿಜವಾದ ಜನನಾಯಕ ಇಲ್ಲ. ಇಲ್ಲಿದ್ರು ಜನನಾಯಕ, ಹಳೆಯ ಸ್ಟಾಕಿಗೆ ಬೆಲೆ ಏರಿಕೆ ಮಾಡಿ ಅಲ್ಲ, ಮುಂಚೆ ಅಲ್ಲ ಟ್ರಾನ್ಸ್ಪೋರ್ಟೇಷನ್ ಆಗ್ಬಿಟ್ಟಿದೆ, ಅದಕ್ಕೆ ನೀವು ಪ್ರೈಸ್ ಕಟ್ಬಿಟ್ಟಿದ್ದೀರಿ, ನೀವು ಅಂತಾರಾಷ್ಟ್ರೀಯ ಮಟ್ಟದ ಬೆಲೆನೂ ಕಟ್ಬಿಟ್ಟಿದ್ದೀರಿ, ಟ್ರಾನ್ಸ್ಪೋರ್ಟೇಷನ್ ಖರ್ಚು ಕಟ್ಬಿಟ್ಟಿದ್ದೀರಿ. ಈಗ ಹಳೆಯ ಸ್ಟಾಕಿಗೆ ಹೊಸ ಬೆಲೆ ಹಾಕ್ಬಿಟ್ಟು ನೀವು ಲೂಟಿ ಮಾಡ್ತಾ ಇದ್ದೀರಿ. ಅದನ್ನ ನಾವು ಡಿಫೆನ್ಸ್ ಮಾಡ್ತೀವಿ. ರಷ್ಯಾದಲ್ಲಾಗಿದೆ, ಚೈನಾದಲ್ಲಾಗಿದೆ, ಜರ್ಮನಿಲಾಗಿದೆ, ಆಸ್ಟ್ರೇಲಿಯಾದಲ್ಲಾಗಿದೆ, ಆಗಿದೆ. ಅದು ಡಿಫೆನ್ಸ್ ಆಗಬಾರದು. ಭಾರತದ ಜನಸಂಖ್ಯೆ ಇದೆಯಲ್ಲ, ಭಾರತದ ಬಡವರು ಇದಾರಲ್ಲ, ಮಧ್ಯಮ ವರ್ಗದವರು ಇದಲ್ಲ, ಅವ್ರು ಯೂಸ್ ಮಾಡೋ LPG ಮೇಲೆ ನೀವು 60 ರೂಪಾಯಿ ಹಾಕ್ಬಿಟ್ಟು ನಾವು ಅದನ್ನ ಡಿಫೆನ್ಸ್ ಮಾಡ್ತೀವಿ ಅಂದ್ರೆ ನನ್ಗೆ ಅದ್ರ ಮೇಲೆ ನೋ ಕೌಂಟರ್, ನೋ ಇದು. ಆದ್ರೆ ಬಿಜೆಪಿ ವಕ್ತಾರರು ನಾನು ಸುಳ್ಳು ಹೇಳ್ತೀನಿ ಅಂತ ಅವನಿಗೆ ಮೊದಲು ಬಾಯಿ ಬಂದ್ ಮಾಡತ್ತೇಳ್ರಿ, ನಾ ಏನ್ ಅಂಜು ಮಗ ಅಲ್ಲತ್ತ ನೋಡಿ. ಅಲ್ಲ, ನನ್ಗಿದು ಬೆಲೆ ಏರಿಕೆಗೆ ನಿಮ್ದು ಚಿಕ್ಕ ಉಪ ಪ್ರಶ್ನೆ ಸರ್. ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕ ಒಂದು ಇಂಟ್ರೆಸ್ಟಿಂಗ್ ಟ್ವೀಟ್, ನಾನು ಅವರ ಹೆಸರು ಗೌಪ್ಯತೆ ಕಾಪಾಡಬೇಕು ಅಂತ ಹೇಳ್ತಾ ಇಲ್ಲ. RTC ಬೆಲೆ ಜಾಸ್ತಿ ಆಯ್ತು, ಕರ್ನಾಟಕದಲ್ಲಿ ಕೊಲ್ಲಿ ಯುದ್ಧನ, ಕೊಲ್ಲಿಯಿಂದ ಬರ್ಬೇಕಾ? ಹಾಗೆ ಇಲ್ಲಿ ಸ್ಟಾಂಪ್ ಪೇಪರ್ ಬೆಲೆ ಜಾಸ್ತಿ ಆಯ್ತು ಕರ್ನಾಟಕದಲ್ಲಿ, ಇದು ಕೊಲ್ಲಿ ಯುದ್ಧದ ಪರಿಣಾಮನ? ನಮ್ಮ ರಾಜ್ಯದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಹೆಚ್ಚಿಗೆ ಮಾಡ್ತು, ಇದು ಕೊಲ್ಲಿ ಯುದ್ಧದ ಪರಿಣಾಮನ? ಅಂದ್ರೆ ಯುದ್ಧದ ಪರಿಣಾಮವಾಗಿ ಆಗುವ ಬೆಲೆ ಏರಿಕೆಯನ್ನ ಖಂಡಿಸುವ ಕಾಂಗ್ರೆಸ್ನವರು ಯುದ್ಧದ ಯಾವುದೇ ಪರಿಸ್ಥಿತಿ ಇಲ್ಲದಾಗ ಮಾಡಿದ ಈ ಬೆಲೆ ಏರಿಕೆಗೆ ಏನ್ ಸಬೂಬ್ ಕೊಡುತ್ತೆ ಅಂತ ಹೇಳಿ. ಆಹಾ, ಎಕ್ಸಲೆಂಟ್, ಬ್ಯೂಟಿಫುಲ್, ವಂಡರ್ಫುಲ್, ಮಾರ್ವಲಸ್. ತುಂಬಾ ಅತ್ಯಂತ ಸುಂದರವಾದ ಪ್ರಶ್ನೆ. ಅದಕ್ಕೆ ಒಂದು ಸೆಂಟೆನ್ಸ್: ಕರ್ನಾಟಕಕ್ಕೆ ಭಾರತ ಸರ್ಕಾರದಿಂದ ಆರ್ಥಿಕ ಸ್ವಾತಂತ್ರ್ಯ ಬೇಕಿದೆ. ಕರ್ನಾಟಕಕ್ಕೆ ಭಾರತ ಸರ್ಕಾರದಿಂದ ಆರ್ಥಿಕ ಸ್ವಾತಂತ್ರ್ಯ ಬೇಕಿದೆ. ಕೇಳಿಸ್ಕೊಳ್ಳಿ, ಯಾವ ಭಾರತ ಸರ್ಕಾರ ಬ್ರಿಟಿಷ್ ಆಳ್ವಿಕೆಗಿಂತ ಕೆಟ್ಟದಾಗಿ ಕರ್ನಾಟಕ ರಾಜ್ಯವನ್ನ ಕನ್ನಡಿಗರ 7 ಕೋಟಿ ಕನ್ನಡಿಗರನ್ನ ಲೂಟಿ ಮಾಡ್ತಾ ಇದೆ. 7 ಕೋಟಿ ಕನ್ನಡಿಗರ ತೆರಿಗೆ ತಗೊಂಡೋಗಿ ವಾಪಸ್ ಪಾಲ್ ಕೊಡ್ತಾ ಇಲ್ಲ, ಯೋಜನೆ ಕೊಡ್ತಾ ಇಲ್ಲ. ರಾಜ್ಯದಲ್ಲಿ ಆಗುವ ಬೆಲೆ ಏರಿಕೆಗೆ ಕೇಂದ್ರ ಸರ್ಕಾರದ ಧೋರಣೆ ಕಾರಣ. ಯುದ್ಧದ ಪರಿಸ್ಥಿತಿಯಲ್ಲಿ ಭಾರತ ಕೇಂದ್ರ ಸರ್ಕಾರ ಬೆಲೆಯನ್ನ ಏರಿಕೆ ಮಾಡಿದ್ರೆ ಇದು ಅಮೆರಿಕಾದ ಇನ್ಫ್ಲೂಯೆನ್ಸ್ ಅಥವಾ ಇನ್ಯಾವುದೋ ದೇಶದ ಇನ್ಫ್ಲೂಯೆನ್ಸ್. ಯಾಕೆ ಇವನ್ನ ಕಜ್ಜಿನ ಹೊಡಿತಿದ್ದೀರಾ? LPG ರೇಟ್ ಬಡತನದ ಬಗ್ಗೆ ಮಾತಾಡ್ತಿದ್ರಲ್ಲ, ಇದು 12/2/2014 UPA ಸರ್ಕಾರದಲ್ಲಿ ಇದ್ದಂತಹ ಬಿಲ್ ಇದು. LPG 14.2 kg ಸಿಲಿಂಡರ್ ಎಷ್ಟು ರೇಟು? 1212. ಅದು ಕಮರ್ಷಿಯಲ್. 1212 LPG ಸಿಲಿಂಡರ್ ಇವ್ರು ಹೇಳಿದ್ರು ಬಡವರು ಹೊಟ್ಟೆ ಮೇಲೆ ಹೊಡಿತೀರಿ ಅಂತೇಳಿ. LPG ಸಿಲಿಂಡರ್ ರೇಟ್ ಜಾಸ್ತಿ ಆಯ್ತಲ್ಲ ಕಾಂಗ್ರೆಸ್ ಅಲ್ಲಿ, ಆವಾಗ ಜನ ಕೇಳಿದ ಪ್ರಶ್ನೆಗೆ ರೇಣುಕಾ ಚೌಧರಿ ಅವರಿಗೆ ಕೇಳಿದಕ್ಕೆ ಪ್ರಶ್ನೆ ಕೇಳಿದ್ರು ಪತ್ರಕರ್ತರು, ಏನಮ್ಮ ಆತ್ಮಹತ್ಯೆ ಮಾಡ್ಕೊಂತ ಇದಾರೆ ಅಂತ ಹೇಳಿದ್ರೆ, ಆತ್ಮಹತ್ಯೆ ಮಾಡ್ಕೊಂಡ್ರೆ ರೇಟ್ ಕೆಳಗಡೆ ಇಳಿಯುತ್ತಾ?
ಎರಡನೇ ಪ್ರಶ್ನೆ, ಅಲ್ರಿ ಬಡವರಿಗೆ ಜಾಸ್ತಿ ಮಾಡಿದ್ರೆ LPG ರೇಟ್ ಅಂತ ಹೇಳಿದ್ರೆ ಬಡವರು ಯಾರು LPG ಯೂಸ್ ಮಾಡ್ತಾರೆ ಅಂದ್ರೆ ಇವ್ರು ಹೇಳ್ತಾರೆ ಬೇರೆ ದೇಶದಲ್ಲಿ ಆಗ್ತಕ್ಕಂಥ ಪ್ರೊಡಕ್ಷನ್ ಅವ್ರು ರೇಟ್ ಫಿಕ್ಸ್ ಮಾಡ್ತಾರೆ, ನಮ್ದೇನಿಲ್ಲ, ಯಾರಿಗ್ ಬೇಕೋ ಅವ್ರು ಎಕ್ಸ್ಟ್ರಾ ಕೊಟ್ಟು ತಗೋಬೇಕಂತೆ. ಇಲ್ಲ ಆತ್ಮಹತ್ಯೆ ಮಾಡ್ಕೊಂಡ್ರೆ ರೇಟ್ ಕಡಿಮೆ ಆಗಲ್ವಂತೆ. ಸರಿ. ಏನು ಇವ್ರು ಪ್ರೈಮ್ ಮಿನಿಸ್ಟರ್ ಹೇಳೋದು ಏನ್ ಗೊತ್ತಾ, ಏನು ಗಿಡ ಏನು ದುಡ್ಡು ಮರದ ಮೇಲೆ ಬಿಡುತ್ತಾ, ಯಾರಿಗ್ ಬೇಕು ದುಡ್ಡು ತಗೊಳ್ಳಿ ಅಂತೇಳಿ. ಇದು ಆವತ್ತಿನ ಪರಿಸ್ಥಿತಿ. ಇವತ್ತು ಮುನಿಯಪ್ಪನವ್ರು ಹೇಳಿದ ಮಾತು, ಏನು ವಿಧಾನಸೌಧದಲ್ಲಿ ಹೇಳಿದ್ದು ಆನ್ ದ ಫ್ಲೋರ್ ಆಫ್ ದ ಹೌಸ್, 133 ರೂಪಾಯಿ ಜಾಸ್ತಿ ಆಗಿದೆ ಗ್ಯಾಸ್ ಸಿಲಿಂಡರ್ ಇಂಟರ್ನ್ಯಾಷನಲ್ ಒಳಗಡೆಗೆ. ಕೇಂದ್ರ ಸರ್ಕಾರ 73 ರೂಪಾಯಿನ ಸಬ್ಸಿಡಿ ಕೊಟ್ಬಿಟ್ಟು ಕೇವಲ 60 ರೂಪಾಯಿ ಜಾಸ್ತಿ ಮಾಡಿದೆ. ನೀವ್ ಇಷ್ಟೊಂದು ಸೀರಿಯಸ್ ಆಗಿ ತಗತ್ತೀರಾ ಅನ್ಕೊಂಡಿರ್ಲಿಲ್ಲ ಸರ್. ಇರೋ ಕಡೆ ಅಂದ್ರೆ ಎಲ್ಲಿ ಆಲ್ರೆಡಿ ದಾಸ್ತಾನ್ ಇದೆ ಅದನ್ನ ಕೂಡ ಕಾಳಸಂತೆಯಲ್ಲಿ ಮಾರಾಟ ಮಾಡಲಾಗ್ತಾ ಇದೆ ಸರ್. ಏಜೆನ್ಸಿಗಳು ಹಗಲು ದರೋಡೆಗೆ ಇಳಿದು ಬಿಟ್ಟಿದೆ ಸಿಲಿಂಡರ್ ವಿಚಾರವನ್ನ ಮುಂದಿಟ್ಕೊಂಡು. ಈಗ ಇದನ್ನ ಸರಿಪಡಿಸುವ ಹೊಣೆಗಾರಿಕೆ ಕೇಂದ್ರ ಸರ್ಕಾರದ, ರಾಜ್ಯ ಸರ್ಕಾರದ. ಈಗ ಕರ್ನಾಟಕದ ಗದಗದಲ್ಲೋ ಕರ್ನಾಟಕದ ಬೆಂಗಳೂರಿನಲ್ಲೋ ಕಾಳಸಂತೆಯಲ್ಲಿ ಮಾರಾಟ ಆಗ್ತಾ ಇರುವ ಸಿಲಿಂಡರ್ ಅನ್ನ ಸ್ಟಾಪ್ ಮಾಡ್ಲಿಕ್ಕೆ ಕೇಂದ್ರದಿಂದ ಮಿಲಿಟರಿ ಪಡೆಯನ್ನ ಕಳಿಸ್ಬೇಕಾ ಅಥವಾ ರಾಜ್ಯ ಸರ್ಕಾರ ಅದನ್ನ ತಡೆಯಲಿಕ್ಕೆ ಪ್ರಯತ್ನ ಮಾಡಬೇಕಾಗಿರೋದು ರಾಜ್ಯ ಸರ್ಕಾರದ ಜವಾಬ್ದಾರಿನ? ಯಾಕೋ ನನ್ಗೆ ಟಾರ್ಗೆಟ್ ಮಾಡಿದ್ಯಾ? ನಾನು ನಿನ್ಗೇನ್ ಅನ್ಯಾಯ ಮಾಡಿದೀನೋ ಹೇಳ್ಕಂದ. ಪ್ರಶ್ನೆ ಇರೋದು ನೀವೇ ಹೇಳ್ದಾಗೆ, ಮುನಿಯಪ್ಪನವರು ಕೂಡ ಸಚಿವರು ಹೇಳಿರೋ ಹಾಗೆ ಗೃಹ ಬಳಕೆಯ ಸಿಲಿಂಡರ್ಗೆ ಯಾವುದೇ ರೀತಿ ಕೊರತೆ ಇಲ್ಲ ಅಂತ ಆದ್ಮೇಲೆ, ಕಮರ್ಷಿಯಲ್ ಸಪ್ಲೈಗೆ ತೊಂದರೆ ಇದೆ ಅಂತ ಆದ್ಮೇಲೆ, ಇಲ್ಲಿರುವ ಆಡಳಿತ ಪಕ್ಷ, ಕೇಂದ್ರದಲ್ಲಿರುವ ವಿರೋಧ ಪಕ್ಷ ನೀವು ಸಜೆಷನ್ ಗಳನ್ನ ಕೊಡೋದು, ಆ ಸಜೆಷನ್ ಗಳನ್ನ ರಾಜ್ಯದಲ್ಲಿ ಇಂಪ್ಲಿಮೆಂಟ್ ಮಾಡೋದು ಮಾಡ್ಬೇಕಾ ಅಥವಾ ಪಾನಿಕ್ ಆಗಿರುವ ಗ್ರಾಹಕರನ್ನ ಮತ್ತಷ್ಟು ಪಾನಿಕ್ ಮಾಡ್ಲಿಕ್ಕೆ ನಡು ರಸ್ತೆಯಲ್ಲಿ ಖಾಲಿ ಸಿಲಿಂಡರ್ ಇಟ್ಕೊಂಡು ಟೀ ಮಾಡ್ಕೊಂಡು ಸಪ್ಲೈ ಮಾಡೋ ಪ್ರೊಟೆಸ್ಟ್ ಮಾಡ್ಬೇಕಾ ಸರ್? ಇದು ಯುದ್ಧದ ಪರಿಸ್ಥಿತಿಯೂ ಕೂಡ ಪ್ರೊಟೆಸ್ಟ್ ಮಾಡ್ಲಿಕ್ಕೆ ವೇದಿಕೆ ಆಗುವ ಅನಿವಾರ್ಯತೆ ಏನಿದೆ ನಟರಾಜ್ ಗೌಡ್ರೆ? ಕರೆಕ್ಟ್ ಆಗಿ ಹೇಳ್ತಿದ್ದೀರಾ ನೀವು. ಎರಡು ಭಾಗ ಇದೆ. ಒಂದು, ಕರ್ನಾಟಕ ಸರ್ಕಾರ ಸ್ಪಷ್ಟವಾಗಿ ಜನತೆಗೆ ಗೃಹ ಇಲಾಖೆ ಮುಖಾಂತರ ಆಲ್ರೆಡಿ ಸ್ಪಷ್ಟವಾಗಿ ಮಾಹಿತಿ ತೆಗೆದುಕೊಂಡಿದೆ. ಎಷ್ಟು ಸ್ಟಾಕ್ ಎಲ್ಲೆಲ್ಲಿದೆ, ಎಷ್ಟು ಬರ್ತಾ ಇದೆ, ಎಷ್ಟು ಡಿಮ್ಯಾಂಡ್ ಬಂದಿದೆ ಅಂತ ಹೇಳಿ ಮಾಹಿತಿಯನ್ನ ಅಕ್ಯುರೇಟ್ ಆಗಿ ತಗೊಂಡಿದೆ. ಪ್ರೊಟೆಸ್ಟ್ ಯಾಕೆ ಮಾಡ್ತಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರು? NSUI ನವರು ಖಾಲಿ ಸಿಲಿಂಡರ್ ಇಟ್ಕೊಂಡು ಪ್ರೊಟೆಸ್ಟ್ ಯಾಕೆ ಮಾಡ್ತಿದ್ದಾರೆ? ನಿಮ್ಮದೇ ಸರ್ಕಾರದ ಅಣುಕಾಗ್ಲಿಲ್ವಾ? ಇಲ್ಲ, ನಮ್ಮ ಸರ್ಕಾರದ ಅಣುಕಾಗಿಲ್ಲ. ಮೋದಿಯ ಫೇಲ್ಯೂರ್, ಮೋದಿ ಸರ್ಕಾರದ ಫೇಲ್ಯೂರ್. ಯಾವ ಬೋಳಿ ಮಗ ಹೇಳಿದ್ರಿ ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನೀವೇ ಹೇಳ್ತಿದ್ದೀರಾ ರಾಜ್ಯದಲ್ಲಿ ಸ್ಟೋರೇಜ್ ಇದೆ ಅಂತ ಹೇಳಿ, ನಿಮ್ಮ ಸಚಿವರು ಹೇಳಿದ್ದಾರೆ, ನಮ್ಮ ಸಚಿವರು ಹೇಳಿದ್ದಾರೆ, ನೀವು ಹೇಳ್ತಿದ್ದೀರಿ. ಇನ್ನೊಂದ್ ಕಡೆಯಲ್ಲಿ NSUI ನವರು ಕುತ್ಕೊಂಡು ಪ್ರತಿಭಟನೆ ಮಾಡ್ತಿದ್ದಾರೆ. ಕಾಂಗ್ರೆಸ್ ಮಹಿಳಾ ಘಟಕದ ಕಾರ್ಯಕರ್ತೆಯರು ಬೀದಿಲ್ ನಿಂತ್ಕೊಂಡು ಶಿವಮೊಗ್ಗದಲ್ಲಿ ಕಾಫಿ ಟೀ ಮಾಡ್ಕೊಡ್ತಿದ್ದಾರೆ. ಅಂದ್ರೆ ನಾನು ಮತ್ತೊಮ್ಮೆ ಕೇಳ್ತಿದ್ದೀನಿ, ಪಾನಿಕ್ ಆಗಿರುವ ಜನರನ್ನ ಸಮಾಧಾನ ಮಾಡುವ ಹೊಣೆ ಹೊತ್ತಿರುವ ಕಾಂಗ್ರೆಸ್ ಪಕ್ಷ ಜನರಲ್ಲಿ ಮತ್ತಷ್ಟು ಆತಂಕಕ್ಕೆ ಕಾರಣವಾಗ್ತಾ ಇದೆ ಪ್ರೊಟೆಸ್ಟ್ ಮಾಡೋ ಮೂಲಕ. ಅರ್ಥ ಮಾಡ್ಕೊಳ್ಳಿ ಮಾತುಗಳನ್ನ. ದೇಶ ಮೊದಲು, ಪಕ್ಷ ಆಮೇಲೆ. ಆದ್ರೆ ನಮ್ಮ ನಿಲುವು ಏನಿದೆಯಲ್ಲ ಅದು ದೇಶದ ಪರವಾಗಿರಬೇಕು. ನಮ್ಮ ದೇಶನ್ನ ರಾಹುಲ್ ಗಾಂಧಿ ಆಳ್ತಾ ಇದ್ರೆ ರಾಹುಲ್ ಗಾಂಧಿ ಪರವಾಗಿರಬೇಕು, ನರೇಂದ್ರ ಮೋದಿ ಅವರು ಆಳ್ತಾ ಇದ್ದಾರೆ ನರೇಂದ್ರ ಮೋದಿ ಅವ್ರ ಪರವಾಗಿರಬೇಕು. ಭಾರತದ ಪ್ರಧಾನಿಗೆ ಸರೆಂಡರ್, ಕಳ್ಳ, ಸುಳ್ಳ ಅಂತ ಹೇಳಿದ್ರೆ ನಮ್ಮ ದೇಶದ ಪ್ರತಿಷ್ಠೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನು ಆಗಬಹುದು ಅನ್ನೋದು ಅವರೇ ತಿಳ್ಕೋಬೇಕು. ನಾನು ಯಾವುದೇ ಪಕ್ಷದ ಪರವಾಗಿ ಮಾತಾಡ್ತಾ ಇಲ್ಲ. ನಾಳೆ ಸಪೋಸ್ 2024 ಯಾವಾಗ ಚುನಾವಣೆ ಆಗ್ತದೆ, ರಾಹುಲ್ ಗಾಂಧಿ ಅವರೇ ನಮ್ಮ ದೇಶದ ಪ್ರಧಾನಮಂತ್ರಿ ಆದರೆ ಅವರು ನಮ್ಮ ಪ್ರಧಾನಮಂತ್ರಿಗಳು, ಅವ್ರಿಗೂ ನಾವು ಹೊಗಳ್ತೇವೆ. ಆದರೆ ಒಂದು ಸ್ಪೆಸಿಫಿಕ್ ಅಜೆಂಡಾನ ಇಟ್ಕೊಂಡು, ಒಂದು ಸ್ಪೆಸಿಫಿಕ್ ಒಂದು ಮನಸ್ಸಿನಲ್ಲಿ ಕೆಟ್ಟತನ ಇಟ್ಕೊಂಡು ಈ ಥರ ದೇಶಕ್ಕೆ ಮಾತಾಡೋದು, ಇದು ಚಾಣಾಕ್ಷ ವ್ಯಕ್ತಿಯ ಲಕ್ಷಣ ಕಾಣ್ತಾ ಇಲ್ಲ. ಸಮ್ ಮೆಡಿಕಲ್ ಟ್ರೀಟ್ಮೆಂಟ್, ಮೆಂಟಲ್ ಟ್ರೀಟ್ಮೆಂಟ್ ಐ ಥಿಂಕ್ ರಾಹುಲ್ ಗಾಂಧಿ ರಿಕ್ವೈರ್ಸ್ ಟು ಬಿ ಗಿವನ್ ಅಂತ ಅನಿಸ್ತಾ ಇದೆ. ನರೇಂದ್ರ ಮೋದಿ ಅವರನ್ನ ಒಂದು ಸಿಲಿಂಡರ್ ಮೇಲೆ ಇಟ್ಟುಕೊಂಡು, ಡೊನಾಲ್ಡ್ ಟ್ರಂಪ್ ಅನ್ನ ಸಿಲಿಂಡರ್ ಮೇಲೆ ಇಟ್ಕೊಂಡು, ನರೇಂದ್ರ ಮೋದಿಯನ್ನ ಅವ್ರ ಖಾಲಿ ಹತ್ರ ಇಟ್ಕೊಂಡು, ನಾಲ್ಗೆ ನರೇಂದ್ರ ಮೋದಿ ಅವರು ಹೊರ ತೆಗೆದು ನಕ್ಸಿದಾರಲ್ಲ, ಅದೇನು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ದೇಶದ ಪ್ರತಿಭೆನ ಅದು, ದೇಶದ ನಿಶ್ಚಯನ ಅದು, ದೇಶದ ಬಗ್ಗೆ ತೋರಿಸುವ ಒಂದು ಚಿತ್ರಣ ಅದು. ಅದಕ್ಕೆ ನಾ ಹೇಳಿದೆ ಟ್ರೀಟ್ಮೆಂಟ್ ಇಸ್ ರಿಕ್ವೈರ್ಡ್ ಅಂತ.